ಹಲೋ ಎವ್ರಿವನ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಿಮ್ಮ DCT ಎಕ್ಸಾಮ್ಗೆ ಇನ್ನು 10 ಡೇಸ್ ಇದೆ. ಈ 10 ಡೇಸ್ನ ನೀವು ಹೇಗೆ ಉಪಯೋಗಿಸ್ಕೋಬೇಕು ಅಂತ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ. ಇದರಿಂದ ನಿಮ್ಮ ರ್ಯಾಂಕ್ ಬೂಸ್ಟ್ ಆಗೋ ಚಾನ್ಸಸ್ ಕೂಡ ಇದೆ. ಕೊನೆ ತನಕ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ, ಯಾಕಂತಂದರೆ ನಾನು ಹೇಳುವ ಪ್ರತಿಯೊಂದು ಪಾಯಿಂಟು ಕೂಡ ನಿಮಗೆ ಇಂಪಾರ್ಟೆಂಟ್ ಆಗಿರುತ್ತೆ. Hello everyone, I am Nitish. I completed my diploma in computer science and I scored 285th rank in DCT. ನಾನು ನನ್ನ 10 ಡೇಸ್ ಪ್ರಿಪ್ರೇಷನ್ನ ಹೇಗೆ ಮಾಡಿದೆ, ನಾನು ಮಾಡಿದಂಥ ಪ್ಲ್ಯಾನ್ಗಳೇನು ಮತ್ತು ನಾನು ಮಾಡಿದಂಥ ಮಿಸ್ಟೇಕ್ಸ್ಗಳೇನು ಅಂತ ನಾವು ಈ ವಿಡಿಯೋದಲ್ಲಿ ಸ್ಟೆಪ್ ಬೈ ಸ್ಟೆಪ್ನ ತಿಳಿಸ್ತಾ ಹೋಗೋಣ. ಇದು ನಿಮಗೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇವಾಗ ನೀವು ಮಾಡುವಂಥ ಕಾಮನ್ ಮಿಸ್ಟೇಕ್ಸ್ಗಳ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ. ಮೊದಲನೇ ಮಿಸ್ಟೇಕ್ ಬಂದು ಸ್ಟಾರ್ಟಿಂಗ್ ನ್ಯೂ ಚಾಪ್ಟರ್ ಅಂತ ಹೇಳಿದ್ರೆ, ಈಗ ನಾವು ಒಂದು ಚಾಪ್ಟರ್ ನೀವು ಓದೇ ಇರಲ್ಲ. ಬೇರೆ ಚಾಪ್ಟರ್ನ ಇನ್ ಡೆಪ್ತ್ ಹೋಗಿ ಎಲ್ಲದಕ್ಕೂ ನೋಟ್ಸ್ ಮಾಡಿರ್ತೀರ ಅಲ್ವಾ. ಒಂದೊಂದು ಚಾಪ್ಟರ್ ನೀವು ಮಿಸ್ ಮಾಡಿರ್ತೀರ. ಆ ಚಾಪ್ಟರ್ನ ಇವಾಗ ಹೋಗಿ ನೋಟ್ಸ್ ಮಾಡೋದು ಅಂತ ಟೈಮ್ ವೇಸ್ಟ್ ಮಾಡಬೇಡಿ. ಆದಷ್ಟು ಮೇಲೆ ಇಂಪಾರ್ಟೆಂಟ್ ಕಾನ್ಸೆಪ್ಟ್ನ ಓದ್ಕೊತಾ ಹೋಗಿ. ಅನ್ನೆಸೆಸರಿ ಟಾಪಿಕ್ಸ್ನೆಲ್ಲ ಓದೋಕೆ ಹೋಗಬೇಡಿ, ಯಾಕಂದರೆ ಟೈಮ್ ನಿಮಗೆ ತುಂಬಾ ಕಡಿಮೆ ಇದೆ. ಆದಷ್ಟು ಕೂಡ ನಿಮ್ಮ ಟೈಮ್ನ ರಿವಿಷನ್ ಮತ್ತು MCQ ಸಾಲ್ವ್ ಮಾಡೋದಕ್ಕೆ ಕೊಡಿ. ಎರಡನೇ ಪಾಯಿಂಟ್ ಬಂದು ವಾಚಿಂಗ್ ಟೂ ಮೆನಿ ಯೂಟ್ಯೂಬ್ ಲೆಕ್ಚರರ್ಸ್, ಅಂತಂದರೆ 3-4 ಯೂಟ್ಯೂಬ್ ಚಾನಲಿಂದ ವೀಡಿಯೋಸ್ನ ನೋಡೋದು ಆದಷ್ಟು ಕೂಡ ಅವಾಯ್ಡ್ ಮಾಡಿ. ಪರ್ಟಿಕ್ಯುಲರ್ ಒಂದು ಯೂಟ್ಯೂಬ್ ಚಾನಲ್ ಇಟ್ಕೊಂಡು ಅಲ್ಲಿ ನೀವು ವೀಡಿಯೋಸ್ನ ನೋಡ್ತಾ ಕಲಿತಾ ಹೋಗಿ. ಆ್ಯಂಡ್ ಆಲ್ಸೋ ನಿಮಗೇನಾದರೂ ರಿಸೋರ್ಸ್ ಬಗ್ಗೆ ಕನ್ಫ್ಯೂಷನ್ ಇದೆ ಅಂತ ಹೇಳಿದ್ರೆ, ನಾನು ಲಾಸ್ಟ್ ವೀಡಿಯೋದಲ್ಲಿ ಹೇಳಿದ್ದೀನಿ ಎಲ್ಲಿಂದ ನೀವು ಓದಬೇಕು, ಯಾವ ರಿಸೋರ್ಸ್ನ ನೀವು ತೊಗೋಬೇಕು ಅಂತ. ಆ ವಿಡಿಯೋನ ಹೋಗಿ ನೋಡಿ, ನಿಮ್ಗೆ ಯೂಸ್ಫುಲ್ ಆಗುತ್ತೆ. ಅಲ್ಲಿ ನಾನು ಡಿಸ್ಕ್ರಿಪ್ಷನಲ್ಲಿ ಯೂಟ್ಯೂಬ್ ಚಾನಲ್ದು ಲಿಂಕ್ ಕೂಡ ಕೊಟ್ಟಿದ್ದೀನಿ. ಮೂರನೇ ಪಾಯಿಂಟ್ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಏನಂತ ಹೇಳಿದ್ರೆ, ನಾಟ್ ಸಾಲ್ವಿಂಗ್ MCQs ಅಂತಂದರೆ ನೀವು ಆದಷ್ಟು ಕೂಡ MCQನ ಸಾಲ್ವ್ ಮಾಡಿ. ಆ್ಯಂಡ್ ಆಲ್ಸೋ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಅಂದರೆ 3 ಇಯರ್ಸ್ದು DCT ಕ್ವಶನ್ ಪೇಪರ್ನ ತೊಗೊಂಡು ಅದನ್ನು ಸಾಲ್ವ್ ಮಾಡೋಕ್ಕೆ ಆದಷ್ಟು ಕೂಡ ಟ್ರೈ ಮಾಡಿ. ಆವಾಗ ನಿಮ್ಗೊಂದು ಐಡಿಯಾ ಬರುತ್ತೆ ಯಾವ ಟಾಪಿಕ್ ಇಂಪಾರ್ಟೆಂಟ್ ಆ್ಯಂಡ್ ಯಾವ ಟಾಪಿಕ್ ಮೇಲೆ ಕ್ವಶನ್ಸ್ನ ಕೇಳ್ತಾರೆ ಅಂತ. ಆದಷ್ಟು ಕೂಡ ಮಾಕ್ ಟೆಸ್ಟ್ಗಳನ್ನ ಅಟೆಂಡ್ ಮಾಡ್ತಾ ಇರಿ. ನೆಕ್ಸ್ಟ್ ಪಾಯಿಂಟ್ ಬಂದು ಇಗ್ನೋರಿಂಗ್ ಮ್ಯಾಥ್ಸ್ ಅಂತಂದರೆ ತುಂಬ ಜನಕ್ಕೆ ಮ್ಯಾಥ್ಸ್ ಕಷ್ಟ ಇರುತ್ತೆ. ಮ್ಯಾಥ್ಸ್ 20 ಮಾರ್ಕ್ಸ್ ತಾನೇ ಹೋದರೆ ಹೋಗಲಿ ಅಂತ ಮ್ಯಾಥ್ಸ್ನ ಅವಾಯ್ಡ್ ಮಾಡ್ತಾರೆ. ಆ ಮಿಸ್ಟೇಕ್ನ ಮಾಡಬೇಡಿ, ಯಾಕಂತಂದರೆ ನೀವು ಮ್ಯಾಥ್ಸಲ್ಲಿ ಈಸಿಯಾಗಿ ಸ್ಕೋರ್ ಮಾಡ್ಬೋದು. ಆದಷ್ಟು ಕೂಡ ಮ್ಯಾಥ್ಸ್ಗೆ ಟೈಮ್ ಕೊಡಿ. ಆ್ಯಂಡ್ ನೆಕ್ಸ್ಟ್ ಪಾಯಿಂಟ್ ಬಂದು ನೋ ರಿವಿಷನ್ ಪ್ಲ್ಯಾನ್. ನಿಮಗೆ ಒಂದು ಪ್ಲ್ಯಾನ್ ಇಲ್ಲದೆ ನೀವು ರಿವಿಷನ್ನ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ಹಂಗೆ ಮಾಡೋಕ್ಕೆ ಹೋಗಬೇಡಿ. ಆದಷ್ಟು ಕೂಡ ರಿವಿಷನ್ಗೆ ಅಂತಲೇ ಒಂದು ಪ್ಲ್ಯಾನ್ ಮಾಡಿ. ಇವಾಗ ನಾವು ಇಲ್ಲಿ ಏನೇನು ಇಂಪಾರ್ಟೆಂಟ್ ಆಗಿರುತ್ತೆ ನಿಮ್ಮ DCT 10 ಡೇಸಲ್ಲಿ ಅಂತ ನೋಡ್ತಾ ಹೋಗೋಣ. ಫೋಕಸ್ಡ್ ಆನ್ ರಿವಿಷನ್, ಯಾಕೆಂತಂದರೆ ರಿವಿಷನ್ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ನೀವು ರಿವಿಷನ್ನ ಒಂದು ಪ್ಲ್ಯಾನ್ ಮಾಡ್ಕೊಂಡು ಮಾಡಿ. ರಿವಿಷನ್ಗೆ ಆದಷ್ಟು ಟೈಮ್ನ ಕೊಡಿ ಈ 10 ಡೇಸಲ್ಲಿ ಅಂತ ಹೇಳ್ತೀನಿ. ಎರಡನೇ ಪಾಯಿಂಟ್ ಬಂದು ಆದಷ್ಟು ಕೂಡ ಡೈಲಿ MCQನ ಸಾಲ್ವ್ ಮಾಡಿ. ಏಕೆಂತ ಹೇಳಿದ್ರೆ ಪ್ರತಿಯೊಂದು ಟಾಪಿಕ್ ಮೇಲೂ ಕೂಡ ಅಷ್ಟು ಕ್ವಶನ್ಸ್ ಇರುತ್ತೆ, ಅದನ್ನೆಲ್ಲ ಸಾಲ್ವ್ ಮಾಡ್ತಾ ಬನ್ನಿ. ಇದು ನಿಮಗೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಥರ್ಡ್ ಪಾಯಿಂಟ್ ಬಂದು ಮ್ಯಾನೇಜ್ ಯುವರ್ ಟೈಮ್ ಅಂತಂದರೆ 10 ಡೇಸ್ಗೆ ಒಂದು ಪರ್ಟಿಕ್ಯುಲರ್ ಆಗಿ ಒಂದು ಟೈಮ್ ಟೇಬಲ್ನ ಹಾಕಿ. ಮಾರ್ನಿಂಗ್ ಈ ಟೈಮಿಂದ ಸಂಜೆ ಇಷ್ಟು ಅವರ್ ನಾನು ಓದ್ತೀನಿ ಅಂತ ಒಂದು ಟೈಮ್ ಟೇಬಲ್ನ ಪ್ರಿಪೇರ್ ಮಾಡಿ, ಅದನ್ನು ಫಾಲೋ ಮಾಡಿ. ಇದು ನಿಮಗೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಫಿಫ್ತ್ ಪಾಯಿಂಟ್ ವೆರಿ ಇಂಪಾರ್ಟೆಂಟ್, ಟೇಕ್ ಮಾಕ್ ಟೆಸ್ಟ್ ಡೈಲಿ. ಪ್ರತಿದಿನ ಕೂಡ ಮಾಕ್ ಟೆಸ್ಟ್ಗಳನ್ನ ಅಟೆಂಡ್ ಮಾಡಿ. ಇದು ನಿಮ್ಮ ಪರ್ಫಾರ್ಮೆನ್ಸ್ನ ಬೂಸ್ಟ್ ಮಾಡುತ್ತೆ. ಇದೇ ಇಂಪಾರ್ಟೆಂಟ್ ಪಾಯಿಂಟ್ ಆಗಿರುತ್ತೆ. ಸಿಕ್ಸ್ತ್ ಪಾಯಿಂಟ್ ಬಂದು ಸ್ಟೇ ಪಾಸಿಟಿವ್ ಆ್ಯಂಡ್ ಕಾನ್ಫಿಡೆನ್ಸ್, ಅಂತಂದರೆ ನೀವು ಪ್ಯಾನಿಕ್ ಆಗಬೇಡಿ. ಬೇರೆ ಜೊತೆ ಕಂಪೇರ್ ಮಾಡಬೇಡಿ. ಅವ್ರು ಇಷ್ಟು ಬೇಗ ಸಿಲೆಬಸ್ ಮುಗಿಸಿದ್ದಾರೆ, ನಾನು ಇನ್ನೂ ಮುಗಿಸಿಲ್ಲ ಅಂತ ಕಂಪೇರ್ ಮಾಡೋಕ್ಕೆ ಹೋಗ್ಬೇಡಿ. ಆದಷ್ಟು ನಿಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಪ್ರಯತ್ನನ ಮಾಡ್ತಾ ಹೋಗಿ. ಒಂದು ಒಳ್ಳೆಯ ರ್ಯಾಂಕ್ ನಿಮಗೆ ಬಂದೇ ಬರುತ್ತೆ. ಆದಷ್ಟು ಕೂಡ ರಿವಿಷನ್ಗೆ ನೀವು ಟೈಮ್ನ ಕೊಡಿ ಮತ್ತು ಡೈಲಿ MCQಸ್ನ ಸಾಲ್ವ್ ಮಾಡಿ ಮತ್ತು ಪ್ರೀವಿಯಸ್ 3 ಇಯರ್ ಕ್ವಶನ್ ಪೇಪರ್ನ ಸಾಲ್ವ್ ಮಾಡಿ. ಆವಾಗ ನಿಮಗೆ ಇಂಪಾರ್ಟೆಂಟ್ ಟಾಪಿಕ್ ಯಾವುದು, ಯಾವ ಟಾಪಿಕಿಂದ ನಾವು ಕ್ವಶನ್ಸ್ ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ ನಿಮಗೆ ಒಂದು ಐಡಿಯಾ ಬರುತ್ತೆ. ಡೈಲಿ ಟೈಮ್ ಟೇಬಲ್ನ ಫಾಲೋ ಮಾಡಿ ಮತ್ತು ಡೈಲಿ ಕನ್ಸಿಸ್ಟೆನ್ಸಿನ ಮೇಂಟೈನ್ ಮಾಡಿ. ಅದಾದಮೇಲೆ ಟೇಕ್ ಮಾಕ್ ಟೆಸ್ಟ್ ಅಂತಂದರೆ ಪ್ರತಿದಿನ ಮಾಕ್ ಟೆಸ್ಟ್ಗಳನ್ನ ತಗೊಳ್ಳಿ. ನಿಮ್ಮ ಮಿಸ್ಟೇಕ್ಸ್ನ ಅನಲೈಸ್ ಮಾಡಿ, ಅದರಿಂದ ಓವರ್ಕಮ್ ಮಾಡಿ. ಅದು ನಿಮಗೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಮತ್ತು ಪಾಸಿಟಿವ್ ಆ್ಯಂಡ್ ಕಾನ್ಫಿಡೆನ್ಸಿಂದ ಇರಿ. ಬೇರೆಯವ್ರ ಜೊತೆ ಕಂಪ್ಯಾರಿಸನ್ ಎಲ್ಲ ಮಾಡಬೇಡಿ. ನಿಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಪ್ರಯತ್ನ ಮಾಡಿ. ನೀವು ಒಂದು ಒಳ್ಳೆಯ ರ್ಯಾಂಕ್ನ ತಗೋತೀರಾ, ಒಂದೊಳ್ಳೆ ಸ್ಕೋರ್ನ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಇದೇ ಥರ ಟಿಪ್ಸ್ ನಾನು ಇನ್ನು 10 ಡೇಸಲ್ಲಿ ಪ್ರತಿದಿನ ನಾನು ವೀಡಿಯೋನ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ಪ್ರತಿದಿನ ಬಂದು ವೀಡಿಯೋನ ನೋಡಿ. ಆದಷ್ಟು ಕೂಡ ಈ ವಿಡಿಯೋನ ಎಲ್ರಿಗೂ ಶೇರ್ ಮಾಡಿ. ಈ ವಿಡಿಯೋ ಇನ್ಫಾರ್ಮೇಟಿವ್ ಅಂತ ಅನಿಸಿದ್ರೆ ಕಮೆಂಟ್ ಮಾಡಿ, ಯಾಕೆಂತಂದರೆ ನೀವು ಮಾಡುವಂಥ ಒಂದೊಂದು ಕಮೆಂಟಿಂದ ಕೂಡ ನನಗೆ ನೆಕ್ಸ್ಟ್ ವೀಡಿಯೋ ಮಾಡಬೇಕು ಅಂತ ನನಗೂ ಕೂಡ ಒಂದು ಮೋಟಿವೇಶನ್ ಆ್ಯಂಡ್ ಕಾನ್ಫಿಡೆನ್ಸ್ ಬರುತ್ತೆ. ಆದಷ್ಟು ನಿಮಗೆ ಈ ವಿಡಿಯೋ ಹೆಲ್ಪ್ಫುಲ್ ಆಗ್ತಾ ಇಲ್ವಾ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇನ್ನೇನಾದ್ರು ಡೌಟ್ ಇದೆ ಅಂತ ಹೇಳಿದ್ರೆ ಕಮೆಂಟಲ್ಲಿ ಹಾಕಿ. ಆದಷ್ಟು ಕೂಡ ರಿಪ್ಲೈ ಮಾಡ್ತೀನಿ.